ಕತ್ತಲೆಯಿಂದ ಮುಚ್ಚಿರುವಂತಹ ಒಂದು ರಾಜ್ಯ, ಪ್ರತಿದಿನ ರಾತ್ರಿ ರಕ್ತಕ್ಕಾಗಿ ಬರುವಂತಹ ಒಂದು ಭಯಾನಕ ದೈತ್ಯ. ಅವನ ಕಿರುಚಾಟ ಕೇಳಿದ್ರೆ ಸಾಕು ಯೋಧರಿಗೆಲ್ಲ ಭಯ ಹುಟ್ಟುತ್ತೆ. ಆದ್ರೆ ಒಬ್ಬ ಯೋಧ ಮಾತ್ರ ಅವನ ಎದುರು ನಿಲ್ಲಲು ಸಾಹಸ ಮಾಡ್ತಾನೆ. ಅವನ ಶಕ್ತಿ ಸಾಮಾನ್ಯ ಅಲ್ಲ, ಅವನ ಧೈರ್ಯ ಪೌರಾಣಿಕ ಕಥೆಗಳಿಗಿಂತ ದೊಡ್ಡದು. ಇದು ಕೇವಲ ಯುದ್ಧವಲ್ಲ, ಮಾನವ ಮತ್ತೆ ರಾಕ್ಷಸರ ನಡುವೆ ನಡೆಯುವಂತಹ ಭಯಾನಕ ಸಮರ. ಅದ್ಭುತವಾದ ವಿಜುವಲ್ಸ್ಗಳು, ಗೂಸ್ ಬಂಪ್ ಬರುವಂತಹ ಭಯಾನಕ ಸನ್ನಿವೇಶಗಳನ್ನ ಒಳಗೊಂಡಿರುವಂತಹ ಒಂದು ಅಪರೂಪದ ಸಿನಿಮಾ ಇದು. ಅಂದಾಗೆ ನಾವಿವಾಗ ನೋಡ್ತಿರುವಂತಹ ಮೂವಿ ಬಿ ವುಲ್ಫ್ ಅಂತ. ಈ ಕಥೆಯಲ್ಲಿ ಬರುವಂತಹ ದೈತ್ಯನ ಭಯ ಎಷ್ಟು ದೊಡ್ಡದೋ, ಅವನನ್ನ ಎದುರಿಸುವಂತಹ ಯೋಧನ ಕತೆ ಅದಕ್ಕಿಂತ ದೊಡ್ಡದು. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಈ ಮೂವಿಯ ಸ್ಟೋರಿ AD 507 ನಲ್ಲಿ ಡೆನ್ಮಾರ್ಕ್ ನಲ್ಲಿರುವಂತಹ ಒಂದು ನಗರದಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ನಗರಕ್ಕೆ ಕಿಂಗ್ಡಮ್ ಆಫ್ ದ ಡ್ಯಾನಿಸ್ ಅಂತ ಕರೀತಾರೆ. ಈ ರಾಜ್ಯಕ್ಕೆ ಇವನೇ ರಾಜ. ಇವನ ಹೆಸರು ರೋದ್ಗರ್ ಅಂತ. ಇವನಿಗೆ ಇಬ್ರು ಹೆಂಡ್ತಿರೋ, ವಯಸ್ಸಾಗಿದ್ರು ಕೂಡ ಇನ್ನು ಚಿಕ್ಕ ವಯಸ್ಸಿನಲ್ಲಿರುವಂತ ವೇಲ್ತುನ ಮದುವೆ ಆಗಿರ್ತಾನೆ. ಆದ್ರೆ ವೇಲ್ತು ಮಾತ್ರ ರೋದ್ಗರ್ನ ತನ್ನ ಗಂಡ ಅಂತ ಒಪ್ಕೊಂಡಿರೋದಿಲ್ಲ. ಅವಳು ಯಾವಾಗ್ಲೂ ಅವನಿಂದ ದೂರನೇ ಇರ್ತಾಳೆ. ಈಗಿರ್ಬೇಕಾದ್ರೆ ಒಂದು ವರ್ಷದಿಂದ ರೋದ್ಗರ್ ಒಂದು ಯುದ್ಧನ ಗೆದ್ದಿರ್ತಾನೆ. ಆ ಸಂತೋಷಕ್ಕೋಸ್ಕರ ಇವತ್ತು ಅವನು ಎಲ್ಲರಿಗೂ ಪಾರ್ಟಿ ಕೊಡಿಸ್ತಾ ಇರ್ತಾನೆ. ಈ ನಗರದಲ್ಲಿ ರೋದ್ಗರ್ ಒಂದು ಒಳ್ಳೆ ವೈನ್ ತಯಾರು ಮಾಡ್ತಿರ್ತಾನೆ. ಅದು ಎಲ್ಲ ಕಡೆ ತುಂಬಾ ಫೇಮಸ್ ಆಗಿರುತ್ತೆ. ಅದರಿಂದ ಅಲ್ಲಿದ್ದವರೆಲ್ಲ ಏನ್ ಬೇಕಾದ್ರೂ ತಿನ್ಬಹುದು, ಎಷ್ಟ್ ಬೇಕಾದ್ರೂ ಕುಡಿಬಹುದಾಗಿರುತ್ತೆ. ಅದೇ ಖುಷಿಲಿ ರೋದ್ಗರ್ ಅವನ ಹತ್ರ ಇರುವಂತ ಸಂಪತ್ತನ್ನೆಲ್ಲ ಅವನ ರಾಜ್ಯದ ಜನಗಳಿಗೆ ಹಂಚ್ತಾ ಇರ್ತಾನೆ. ಇವನ ಹೆಸರು ವೆನ್ಫರ್ತ್ ಅಂತ. ಇವನು ಈ ರಾಜ್ಯದ ಸೇನಾಪತಿಯಾಗಿ ಕೆಲಸ ಮಾಡ್ತಿರ್ತಾನೆ. ಹಾಗಾಗಿ ರೋದ್ಗರ್ ಅವನಿಗೆ ಒಂದು ಚಿನ್ನದ ಸರನ ಉಡುಗೊರೆಯಾಗಿ ಕೊಡ್ತಾನೆ. ಆ ಸಮಯದಲ್ಲಿ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ಅವರ ರಾಜ್ಯನನ್ನ ಹೊಗಳುತ್ತಾ ಎಂಜಾಯ್ ಮಾಡ್ತಿರ್ತಾರೆ. ಅವಾಗ ಸೀನ್ ನಿಧಾನವಾಗಿ ಆ ನಗರದ ಪಕ್ಕದಲ್ಲಿರುವಂತಹ ಬೆಟ್ಟದ ಕಡೆ ಹೋಗುತ್ತೆ. ಆ ಬೆಟ್ಟದಲ್ಲಿರುವಂತಹ ಮರಗಳೆಲ್ಲ ಬರ್ಡಾಗಿ ಹೋಗಿರ್ತವೆ. ಯಾಕಂದ್ರೆ ಆ ಬೆಟ್ಟಲೆ ಒಬ್ಬ ದೈತ್ಯ ರಾಕ್ಷಸ ವಾಸವಾಗಿರ್ತಾನೆ. ಅವನಿಗೆ ಮನುಷ್ಯನ ಶಬ್ದ ಅಂದ್ರೆ ಆಗೋದಿಲ್ಲ. ಆ ಶಬ್ದದಿಂದ ಅವನಿಗೆ ತುಂಬಾನೇ ಇರಿಟೇಟ್ ಆಗ್ತಿರುತ್ತೆ. ಅದರಿಂದ ಅವನು ಡ್ಯಾನಿಸ್ ನಗರದೊಳಗಡೆ ಬಂದ್ಬಿಡ್ತಾನೆ. ಅವಾಗ ಆ ನಗರದಲ್ಲಿ ಉರಿತಾ ಇದ್ದಂತಹ ಕ್ಯಾಂಡಲ್ಸ್ ಗಳೆಲ್ಲ ಆಫ್ ಆಗಿ ಎಲ್ಲ ಕಡೆ ಕತ್ಲಾವರ್ಸ್ಕೊಂಡ್ಬಿಡುತ್ತೆ. ಅದರಿಂದ ಅಲ್ಲಿದ್ದಂತ ಜನಗಳೆಲ್ಲ ತುಂಬಾ ಗಾಬರಿ ಪಡ್ತಾ ಇರ್ತಾರೆ. ಹಾಗೆ ತುಂಬಾ ಕುತೂಹಲದಿಂದ ಅವರ ನಗರದೊಳಗಡೆ ಯಾರು ಬಂದಿರಬಹುದು ಅಂತ ನೋಡ್ತಾ ಇರ್ತಾರೆ. ಅವಾಗ ಒಬ್ಬ ದೈತ್ಯ ರಾಕ್ಷಸ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಅವ್ನು ಕೂಗ್ತಿರುವಂತ ಶಬ್ದಕ್ಕೆ ಒಂದ್ ರೀತಿ ಪ್ಲಾಸ್ಮಾ ಎನರ್ಜಿ ಕ್ರಿಯೇಟ್ ಆಗ್ತಿರುತ್ತೆ. ಅವನು ಯಾರ್ಯಾರು ಶಬ್ದ ಮಾಡ್ತಿರ್ತಾರೆ ಮೊದಲು ಅವ್ರಗಳನ್ನ ಸಾಯಿಸ್ತಾ ಇರ್ತಾನೆ. ಅವನನ್ನ ನೋಡಿ ಅಲ್ಲಿದ್ದಂತಹ ಜನಗಳೆಲ್ಲ ದಿಕ್ಕಾಪಾಲಾಗಿ ಓಡ್ತಾ ಇರ್ತಾರೆ. ಅವಾಗ ರೋದ್ಗರ್ನ ಸೈನಿಕರೆಲ್ಲ ಆ ರಾಕ್ಷಸನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಯಾರ ಕೈಯಿಂದನೂ ಅವನನ್ನ ಸೋಲ್ಸೋದಕ್ ಆಗ್ತಾ ಇರೋದಿಲ್ಲ. ಆ ರಾಕ್ಷಸ ಅವನನ್ನೆಲ್ಲ ಸಾಯಿಸಿ ಚಿಂದಿ ಚಿತ್ರಾನ್ನ ಮಾಡಿ ಅವರ ರಕ್ತನ ಘಟಘಟನೆ ಕುಡಿತಾ ಇರ್ತಾನೆ. ಅದನ್ನ ನೋಡಿ ವೆನ್ಫಾರ್ತ್ ಒಂದ್ ಕಡೆ ಬಚ್ಚಿಟ್ಕೊಳ್ತಾನೆ. ಕೊನೆದಾಗಿ ವೇಲ್ತೋ ಮತ್ತೆ ರೋದ್ಗರ್ ಮಾತ್ರ ಉಳಿತಾರೆ. ಅದರಿಂದ ರೋದ್ಗರ್ ಆ ರಾಕ್ಷಸನಿಗೆ ಹೋರಾಟ ಮಾಡೋದಾದ್ರೆ ನನ್ ಜೊತೆ ಹೋರಾಡು ಅಂತ ಹೇಳ್ತಾನೆ. ಆದ್ರೆ ಆ ರಾಕ್ಷಸ ರಾಜ ರೋದ್ಗರ್ನ ನೋಡಿ ತುಂಬಾ ಜೋರಾಗಿ ಕೂಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಅವಾಗ ವೇಲ್ತೋ ರಾಜನಿಗೆ ಆ ರಾಕ್ಷಸ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಆ ರಾಕ್ಷಸನ ಹೆಸರು ಗ್ರ್ಯಾಂಡಲ್ ಅಂತ ಹೇಳ್ತಾನೆ. ಈಗಿರ್ಬೇಕಾದ್ರೆ ಗ್ರ್ಯಾಂಡಲ್ ತನ್ನ ಗುಹೆ ಒಳಗಡೆ ಕೆಲವು ಮನುಷ್ಯರನ್ನ ಎತ್ಕೊಂಡ್ ಬಂದಿರ್ತಾನೆ. ಯಾಕಂದ್ರೆ ಅವರನ್ನ ತಿನ್ನೋದಕ್ಕೆ ಅಂತ. ಅದನ್ನ ನೋಡಿ ಅವನ ತಾಯಿ ಅವನಿಗೆ, ಗ್ರ್ಯಾಂಡಲ್ ನೀನು ಏನ್ ಮಾಡ್ತಾ ಇದ್ಯಾ? ನಿನ್ಗೆ ಹಸಿವಾದ್ರೆ ಮೀನು, ತೋಳ ಅಥವಾ ಕಾಡಲ್ಲಿರುವಂತಹ ಕರಡಿಗಳನ್ನ ತಿನ್ನು ಅಂತ ಹೇಳಿದ್ದೆ. ಆದ್ರೆ ನೀನು ಮನುಷ್ಯರನ್ನ ಯಾಕೆ ಎತ್ಕೊಂಡ್ ಬಂದಿದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಗ್ರ್ಯಾಂಡಲ್, ಅಮ್ಮ ಈ ಮನುಷ್ಯರು ಖುಷಿಯಿಂದ ಕೂಗಾಡ್ತಾರೆ, ಜೋರಾಗಿ ಶಬ್ದ ಮಾಡ್ತಾರೆ. ಅದನ್ನ ನನ್ ಕೈಲಿ ಕೇಳಿಸ್ಕೊಳ್ಳೋದಕ್ ಆಗೋದಿಲ್ಲ. ನಾನ್ ಇವ್ರಿಗೆ ಏನು ಸಮಸ್ಯೆ ಮಾಡಿಲ್ಲ. ಆದ್ರೂ ಇವ್ರುಗಳೆಲ್ಲ ನನ್ಗೆ ಯಾಕೆ ಈ ರೀತಿ ಹಿಂಸೆ ಕೊಡ್ತಾರೆ ಅಂತ ಕೇಳ್ತಾನೆ. ಅದಕ್ಕೆ ಅವನ ತಾಯಿ, ಗ್ರ್ಯಾಂಡಲ್ ನೀನು ತುಂಬಾನೇ ಒಳ್ಳೆಯವನು ಅಂತ ಹೇಳಿ ಆಡೇಳಿ ಅವನನ್ನ ಮಲಗಿಸ್ತಾ ಇರ್ತಾರೆ. ನಂತರ ನಮ್ಗೆ ಮತ್ತೆ ರೋದ್ಗರ್ನ ತೋರಿಸ್ತಾರೆ. ಅವನ ಸೈನಿಕರಿಗೆಲ್ಲ ಆದಷ್ಟು ಬೇಗ ಇಲ್ಲಿರುವಂತಹ ಶವಗಳನ್ನೆಲ್ಲ ಸುಟ್ಟಾಕಿ ಅಂತ ಹೇಳ್ತಿರ್ತಾನೆ. ಹಾಗೆ ಎಲ್ರು ಕೂಡ ತಮ್ಮ ಮನೆ ಕಿಟಕಿ ಬಾಗಿಲುಗಳನ್ನ ಕ್ಲೋಸ್ ಮಾಡಿ ಯಾವುದೇ ರೀತಿ ಜೋರಾಗಿ ಶಬ್ದ ಮಾಡ್ಬೇಡಿ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಅವನು ಅನ್ಫೇರ್ಗೆ ಈ ವಿಷಯನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಗ್ರ್ಯಾಂಡಲ್ ನ ಕೊಲ್ಲುವಂತಹ ವ್ಯಕ್ತಿಗೆ ನಾನು ಒಂದು ಅಮೂಲ್ಯವಾದ ವಸ್ತುನ ಕೊಡ್ತೀನಿ ಅಂತ ಸುದ್ದಿ ಮುಡ್ಸಿ ಅಂತ ಹೇಳ್ತಾನೆ. ಅವಾಗ ನಮ್ಗೆ ಈ ಮೂವಿಯ ಹೀರೋ ಆದ ಬಿ ವುಲ್ಫ್ ನ ತೋರಿಸ್ತಾರೆ. ಅವನು ಮತ್ತೆ ಅವನ ಸೈನಿಕರೆಲ್ಲ ಕಿಂಗ್ಡಮ್ ಆಫ್ ದ ಡ್ಯಾನಿಸ್ ಕಡೆ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಬಿ ವುಲ್ಫ್ ನ ತಂದೆ ಮತ್ತೆ ರೋದ್ಗರ್ ಇಬ್ರು ಒಳ್ಳೆ ಸ್ನೇಹಿತರಾಗ್ಬೇಕು. ಹಾಗಾಗಿ ಅವರು ಗ್ರ್ಯಾಂಡಲ್ ನ ಸಾಯಿಸೋದಕ್ಕೆ ಅಂತ ಆ ನಗರದ ಕಡೆ ಹೋಗ್ತಾ ಇರ್ತಾರೆ. ಆದ್ರೆ ಅವ್ರುಗಳು ಹೋಗ್ತಿರುವಂತಹ ಮಾರ್ಗದಲ್ಲಿ ತುಂಬಾನೇ ಬಿರುಗಾಳಿ ಇರುತ್ತೆ. ಆದ್ರೂ ಅವನ ಸೈನಿಕರೆಲ್ಲ ಸ್ವಲ್ಪನೂ ಭಯ ಪಡದೆ ಅವರ ದೋಣಿನ ಮುಂದೆ ನಡೆಸ್ತಾ ಇರ್ತಾರೆ. ಅದರಿಂದ ಅವ್ರುಗಳು ಸ್ವಲ್ಪ ಸಮಯದ ನಂತರ ಡ್ಯಾನಿಸ್ ನಗರಕ್ಕೆ ಬಂದು ತಲುಪ್ತಾರೆ. ಅವರನ್ನ ನೋಡಿ ರೋದ್ಗರ್ನ ಒಬ್ಬ ಸೈನಿಕ ಅವ್ರ ಹತ್ರ ಹೋಗಿ, ನೀವೆಲ್ಲ ಯಾರು, ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಬಿ ವುಲ್ಫ್, ನಾವು ಸ್ವೀಡನ್ ದೇಶದಿಂದ ಬಂದಿದೀವಿ. ನನ್ನ ಹೆಸರು ಬಿ ವುಲ್ಫ್ ಅಂತ. ನನ್ನ ತಂದೆ ಹೆಸರು ಎಚ್ದೇವ್ ಅಂತ. ನಾವೆಲ್ಲ ನಿಮ್ಮ ರಾಜನ ಜೊತೆ ದೋಸ್ತಿ ಮಾಡೋದಕ್ಕೋಸ್ಕರ ಬಂದಿದೀವಿ. ನಿಮ್ಮ ನಗರದಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ ಅಂತ ಕೇಳ್ಪಟ್ಟಿದೀವಿ. ಅವನನ್ನ ಸಾಯಿಸೋದಕ್ಕೆ ಅಂತ ನಾವೆಲ್ಲ ಇಲ್ಲಿಗೆ ಬಂದಿದೀವಿ ಅಂತ ಹೇಳ್ತಾನೆ. ಆದ್ರಿಂದ ಸೈನಿಕ ಅವ್ರನ್ನೆಲ್ಲ ಡ್ಯಾನಿಸ್ ನಗರದೊಳಗಡೆ ಕರ್ಕೊಂಡೋಗಿ ಅವ್ರುಗಳು ಬಂದಿರುವಂತ ವಿಷಯನ
ವಿಷಯನ ರೋದ್ಗಾರ್ಗೆ ತಿಳಿಸ್ತಾನೆ. ಅವಾಗ ರೋದ್ಗಾರ್ ಬಿವುಲ್ಫ್ ಹೆಸರನ್ನ ಕೇಳಿದ ಕೂಡಲೇ ತುಂಬಾ ಖುಷಿಯಿಂದ ಅವನು ನನ್ನ ಸ್ನೇಹಿತನ ಮಗ ಅಂತ ಹೇಳಿ ಇಮಿಡಿಯೇಟ್ ಆಗಿ ಹೋಗಿ ಬಿವುಲ್ಫ್ ನ ಮೀಟ್ ಮಾಡಿ ಅವ್ರಿಗೆ ವೆಲ್ಕಮ್ ಮಾಡ್ತಾನೆ. ಅವನನ್ನ ನೋಡಿ ಬಿವುಲ್ಫ್ ಏನು ಭಯ ಪಡ್ಬೇಡಿ, ನಾವು ಆ ರಾಕ್ಷಸನ ಕೊಲ್ತೀವಿ, ಆದ್ರೆ ಅದಕ್ಕಿಂತ ಮುಂಚೆ ನೀವು ರೆಡಿ ಮಾಡುವಂತಹ ವೈನ್ ರುಚಿನ ನಾವು ಕೂಡ ಒಂದ್ಸಲಿ ನೋಡ್ಬೇಕು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ವೆಲ್ತೋ ಅನೇಕ ಧೈರ್ಯಶಾಲಿ ಜನಗಳು ನಮ್ಮ ರಾಜ ತಯಾರಿಸುವಂತಹ ವೈನ್ ಕುಡಿಯೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲ ಆ ರಾಕ್ಷಸನ ಕೊಲ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ರು. ಆದ್ರೆ ಬೆಳಗಾಗೋಷ್ಟರಲ್ಲಿ ಅವ್ರು ಯಾರು ಬದುಕಿರ್ಲಿಲ್ಲ, ಅವರ ರಕ್ತ ಮತ್ತೆ ದೇಹಗಳು ನಾಯಿಗಳಿಗೆ ಆಹಾರ ಆಗಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಬಿವುಲ್ಫ್ ನಾವು ನಿಮ್ಮ ವೈನ್ ಕೂಡ ಕುಡಿತೀವಿ, ಹಾಗೆ ಆ ಮೃಗನೂ ಕೂಡ ಸಾಯಿಸ್ತೀವಿ, ಇದು ನಾವು ನಿಮಗೆ ಕೊಡ್ತಿರುವಂತಹ ಭರವಸೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಮಹಾರಾಜ ರೋದ್ಗಾರ್ ತುಂಬಾ ಖುಷಿಯಿಂದ ಬಿವುಲ್ಫ್ ಆ ದೈತ್ಯ ರಾಕ್ಷಸ ಒಂದು ಕತ್ಲೆ ಗುಹೆ ಒಳಗಡೆ ಅಡಕೊಂಡಿದ್ದಾನೆ, ನೀವೆಲ್ಲ ಅಲ್ಲಿಗೆ ಹೋಗಿ ಅವನನ್ನ ಸಾಯಿಸ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಬಿವುಲ್ಫ್ ಖಂಡಿತವಾಗ್ಲು, ಆದ್ರೆ ಅದಕ್ಕಿಂತ ಮುಂಚೆ ನನ್ ಜೊತೆ 14 ಜನ ಧೈರ್ಯಶಾಲಿ ಯೋಧರಿದ್ದಾರೆ, ನಾವೆಲ್ಲ ಬಹಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಇಲ್ಲಿಗೆ ಬಂದಿದೀವಿ, ಹಾಗಾಗಿ ನಾವೆಲ್ಲ ಮೊದಲು ನಿಮ್ಮ ವೈನ್ ನ ರುಚಿ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ, ನಂತರ ಆ ರಾಕ್ಷಸನ ಸಂಹಾರ ಮಾಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ರೋದ್ಗಾರ್ ಕೂಡ ಒಪ್ಕೊಳ್ತಾನೆ. ಅದರಿಂದ ಎಲ್ರು ಮತ್ತೆ ಅವರ ಪಾರ್ಟಿ ಹಾಲ್ ಒಳಗಡೆ ಬಂದು ವೈನ್ ಕುಡಿತಾ ರೆಸ್ಟ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ವೆನ್ಫಾರ್ತ್ ಬಿವುಲ್ಫ್ಗೆ ನೀವು ನಮ್ಮ ರಾಜ್ಯದ ಜನಗಳನ್ನ ರಕ್ಷಣೆ ಮಾಡೋದಕ್ ಬಂದಿರೋದು ನಮ್ಗೆ ತುಂಬಾನೇ ಖುಷಿ ಇದೆ, ಆದ್ರೆ ಒಂದೇ ಒಂದು ಸಣ್ಣ ಪ್ರಶ್ನೆ ನಿಮ್ಗೆ, ಅದೇನಂದ್ರೆ ಮಹಾನ್ ಸಾಗರದಲ್ಲಿ ನೀವು ಈಜಲು ಸವಾಲ್ ಹಾಕಿದ್ರಿ ಅಂತ ಕೇಳ್ಪಟ್ಟಿದೆ, ಅದು ನಿಜ ತಾನೆ? ಹಾಗಾದ್ರೆ ನೀವು ಆ ಪಂದ್ಯದಲ್ಲಿ ಬ್ರೇಕ್ ಜೊತೆ ಸೋತೋದ್ರಿ ಅಂತ ಕೇಳ್ಪಟ್ಟೆ, ಅದು ಕೂಡ ನಿಜ ತಾನೆ? ನಿಮ್ ಕೈಲಿ ಆ ಚಿಕ್ಕ ಪಂದ್ಯನ ಗೆಲ್ಲೋದಕ್ಕಾಗಿಲ್ಲ, ಇನ್ನ ಗ್ರ್ಯಾಂಡೆಲ್ ನ ಸಾಯಿಸ್ತೀರಾ, ಇದನ್ನೆಲ್ಲ ನಾವು ನಂಬೇಕಾ ಅಂತ ಕೇಳ್ತಾನೆ. ಅವಾಗ ಬಿವುಲ್ಫ್ ಅದು ನಿಜ, ಆದ್ರೆ ಅದಕ್ಕೆ ಒಂದು ಕಾರಣ ಇದೆ, ನಾವಿಬ್ರು 5 ದಿನಗಳಾದ್ರೂ ಒಟ್ಟಿಗೆ ಒಂದೇ ಸಮ ಈತಾ ಇದ್ವಿ, ಆ ಸಮಯದಲ್ಲಿ ಒಂದು ಭಯಂಕರವಾದ ಬಿರುಗಾಳಿ ಬಂತು, ಅದ್ರ ಜೊತೆ ಕೆಲವು ಮೋನ್ಸ್ಟರ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದ್ವು, ಅದ್ರಿಂದ ನಾನು ಅವುಗಳನ್ನ ಒಂದೊಂದಾಗಿ ಸಾಯಿಸ್ತಾ ಇದ್ದೆ, ಅವುಗಳ ರಕ್ತ ಸಮುದ್ರದ ನೀರಿನಲ್ಲಿ ಬೆರೆಯೋ ತರ ಮಾಡ್ತಾ ಇದ್ದೆ, ಆದ್ರೆ ಅವುಗಳಲ್ಲಿ ಒಂದು ನನ್ನನ್ನ ಸಮುದ್ರದೊಳಗಡೆ ಕರ್ಕೊಂಡೋಯ್ತು. ಅವಾಗ ನನ್ಗೆ ಆ ಸಮುದ್ರದೊಳಗಡೆ ಒಬ್ಳು ಸುಂದರವಾದ ಯುವತಿ ಕಾಣಿಸ್ಕೊಂಡ್ಲು, ಅವಳ ಸೌಂದರ್ಯಕ್ಕೆ ನಾನು ಮಾರೋಗ್ಬಿಟ್ಟೆ, ಅದರಿಂದನೇ ನಾನು ಆ ಪಂದ್ಯನ ಸೋತೋದೆ. ಅದಿರ್ಲಿ, ನೀನು ನಿನ್ನ ತಾಯಿ ಮತ್ತೆ ಇಬ್ರು ತಮ್ಮಂದಿರನ್ನ ಯಾವ್ದೋ ಚಿಕ್ಕ ವಿಷಯಕ್ಕೆ ಕೊಲೆ ಮಾಡಿದ್ಯಾ ಅಂತ ಕೇಳ್ಪಟ್ಟೆ, ಅದು ನಿಜ ತಾನೆ? ನಿನಗೆ ನಿಜವಾಗ್ಲೂ ಅಷ್ಟೊಂದು ಧೈರ್ಯ ಇದ್ರೆ ನೀನೇ ಹೋಗಿ ಆ ಗ್ರ್ಯಾಂಡೆಲ್ ನ ಸಾಯಿಸು ಅಂತ ಹೇಳಿ ವೆನ್ಫಾರ್ತ್ ನ ಕೆಳಗಡೆ ಬೀಳಿಸ್ತಾನೆ. ಅದಾದ್ಮೇಲೆ ಎಲ್ರು ಪಾರ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ವೇಲ್ತೋ ಹಾಡು ಹೇಳ್ತಿರ್ತಾಳೆ, ಅವಳು ಬಿವುಲ್ಫ್ಗೆ ತುಂಬಾನೇ ಇಷ್ಟ ಆಗಿರ್ತಾಳೆ, ಅದರಿಂದ ಅವನು ಅವಳನ್ನೇ ನೋಡ್ತಾ ಇರ್ತಾನೆ. ಅವಾಗ ರೋದ್ಗಾರ್ ಅವನನ್ನ ಕರೆದು ಒಂದು ಸುಂದರವಾದ ರಾಯಲ್ ಡ್ರ್ಯಾಗನ್ ಹಾರನ್ನ ಅವನಿಗೆ ತೋರಿಸಿ, ಇದನ್ನ ನಾನು ಒಂದು ಹೋರಾಟದಲ್ಲಿ ಪಡ್ಕೊಂಡೆ, ನನ್ನ ಖಜಾನೆಯಲ್ಲಿರುವಂತಹ ಅತ್ಯಂತ ಅಮೂಲ್ಯವಾದ ರತ್ನ ಇದು, ಈ ಡ್ರ್ಯಾಗನ್ ಗಳ ಕುತ್ಕೆಲಿ ಒಂದು ಸೂಕ್ಷ್ಮವಾದ ಸ್ಥಳ ಇದೆ, ಅದನ್ನ ನಾವು ಕತ್ತಿಲಿ ಇರಿದ್ರೆ ಡ್ರ್ಯಾಗನ್ ಗಳು ಪಕ್ಕ ಸಾಯ್ತವೆ, ಡ್ರ್ಯಾಗನ್ ಗಳನ್ನ ಸಾಯಿಸೋದಕ್ಕೆ ಇರೋದು ಇದೊಂದೇ ಮಾರ್ಗ, ನೀನೇನಾದ್ರೂ ಆ ಮೋನ್ಸ್ಟರ್ ನ ಕೊಂದ್ರೆ ಇದನ್ನ ನಾನು ನಿನ್ಗೆ ಉಡುಗೊರೆ ಹಾಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಬಿವುಲ್ಫ್ ಕೂಡ ಒಪ್ಕೊಳ್ತಾನೆ. ಈಗಿರ್ಬೇಕಾದ್ರೆ ಅವತ್ತು ಅರ್ಧ ರಾತ್ರಿ ಆಗ್ಬಿಡುತ್ತೆ, ಅದರಿಂದ ಮಹಾರಾಜ ರೋದ್ಗಾರ್ ಅಲ್ಲಿಂದ ಹೊಡ್ತಾ ವೇಲ್ತನು ಕೂಡ ನನ್ ಜೊತೆ ಬಾ ಅಂತ ಕರೀತಾ ಇರ್ತಾನೆ. ಅದನ್ನ ನೋಡಿ ಬಿವುಲ್ಫ್ ಮಹಾರಾಜನಿಗೆ ನಾವು ಇನ್ನೂ ಸ್ವಲ್ಪ ಹೊತ್ತು ಸಂಗೀತ ಕೇಳಬಹುದಾ ಅಂತ ಕೇಳ್ತಾನೆ. ಅದಕ್ಕೆ ಮಹಾರಾಜ ಓಕೆ ಅಂತ ಹೇಳಿ ವೇಲ್ತುನ ಅಲ್ಲೇ ಬಿಟ್ಟು ಹೋಗ್ತಾನೆ. ಹಾಗಾಗಿ ವೇಲ್ತೋ ಹಾಡು ಹೇಳ್ತಾ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾಳೆ. ಆದ್ರೆ ಅವಳು ಹಾಡು ಹೇಳ್ತಿರುವಂತ ಶಬ್ದದಿಂದ ಗ್ರ್ಯಾಂಡೆಲ್ಗೆ ಎಚ್ಚರಿಕೆ ಆಗ್ಬಿಡುತ್ತೆ, ಅವನಿಗೆ ಆ ಶಬ್ದನ ಕೇಳಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಈ ಕಡೆ ವೇಲ್ತೋ ಬಿವುಲ್ಫ್ಗೆ ನನ್ನ ಗಂಡನಿಗೆ ಈ ರಾಕ್ಷಸನನ್ನ ಬಿಟ್ರೆ ಬೇರೆ ಮಕ್ಳಿಲ್ಲ, ಈ ರಾಕ್ಷಸ ಅವರಿಗೆ ಒಂದ್ ರೀತಿ ಕಳಂಕ ಇದ್ದಾಗೆ ಅಂತ ಹೇಳ್ತಿರ್ತಾಳೆ. ಅವಾಗ ನಮಗೆ ಗೊತ್ತಾಗುತ್ತೆ ಗ್ರ್ಯಾಂಡೆಲ್ ಬೇರೆ ಯಾರ ಮಗನೂ ಅಲ್ಲ, ಅವನು ರೋದ್ಗಾರ್ನ ಮಗ ಅಂತ. ಅದಕ್ಕೆ ಬಿವುಲ್ಫ್ ಆ ರಾಕ್ಷಸನ ಹತ್ರ ಯಾವುದೇ ರೀತಿಯ ಆಯುಧಗಳಿಲ್ಲ ಅಲ್ವಾ, ಅದೇ ತರ ನಾನು ಕೂಡ ಸರಿಸಮನಾಗಿ ಹೋರಾಡಿ ಅವನನ್ನ ಗೆಲ್ತೀನಿ ಅಂತ ಹೇಳಿ ಅವನು ಹಾಕೊಂಡಿರುವಂತ ಬಟ್ಟೆನೆಲ್ಲ ಬಿಚ್ಚಾಕ್ತಾನೆ. ಅದನ್ನ ನೋಡಿ ವೇಲ್ತೋ ಅಲ್ಲಿಂದ ಓಡೋಗ್ತಾಳೆ. ನಂತರ ಬಿವುಲ್ಫ್ ಅವನ ಸೈನಿಕರಿಗೆ ಜೋರಾಗಿ ಶಬ್ದ ಮಾಡಿ ಆ ಶಬ್ದನ ಕೇಳಿಸ್ಕೊಂಡು ಆ ಗ್ರ್ಯಾಂಡೆಲ್ ಇಲ್ಲಿಗೆ ಬರ್ಬೇಕು ಅಂತ ಹೇಳಿ ಅವನು ಮಲಗ್ತಾನೆ. ಅದರಿಂದ ಆ ಸೈನಿಕರೆಲ್ಲ ಹಾಡು ಹೇಳ್ತಾ ತುಂಬಾ ಜೋರಾಗಿ ಶಬ್ದ ಮಾಡ್ತಿರ್ತಾರೆ. ಹಾಗಾಗಿ ಗ್ರ್ಯಾಂಡೆಲ್ ಅವ್ರು ಇರುವಂತಹ ಜಾಗಕ್ಕೆ ಬಂದು ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ರೂಪನ ನೋಡಿ ಒಂದು ಕ್ಷಣ ಬಿವುಲ್ಫ್ಗೆನೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಅವನ್ ಮುಂದೆನೆ ಗ್ರ್ಯಾಂಡೆಲ್ ಅವನ ಸೈನಿಕರನ್ನೆಲ್ಲ ಸಾಯಿಸಿ ತಿಂತಾ ಇರ್ತಾನೆ. ಹಾಗಾಗಿ ಬಿವುಲ್ಫ್ ಆ ರಾಕ್ಷಸನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೂ ಅವನ ಕೈಲಿ ಅವನ ಜೊತೆ ಹೋರಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಅವನು ಒಂದು ಪ್ಲಾನ್ ಮಾಡಿ ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಗ್ರ್ಯಾಂಡೆಲ್ ಅವನನ್ನ ಬಿಟ್ಬಿಡ್ತಾನೆ. ಅದನ್ನ ಅಬ್ಸರ್ವ್ ಮಾಡಿದಂತಹ ಬಿವುಲ್ಫ್ ಇಮಿಡಿಯೇಟ್ ಆಗಿ ಗ್ರ್ಯಾಂಡೆಲ್ ಮೇಲ್ಗಡೆ ಹೋಗಿ ಅವನ ಕಿವಿ ಟಮಟೆನ ಹೊಡೆದಾಕ್ಬಿಡ್ತಾನೆ. ಅದರಿಂದ ಗ್ರ್ಯಾಂಡೆಲ್ ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಅವಾಗ ಬಿವುಲ್ಫ್ ಅವನ ಕೈಗಳಿಗೆ ಚೈನ್ ಗಳನ್ನ ಕಟ್ಟಿ ಆ ಚೈನ್ ನ ಕಂಬಗಳಿಗೆ ಸುತ್ತಿ ಅವನನ್ನ ಲಾಕ್ ಮಾಡ್ಬಿಡ್ತಾನೆ. ಆದ್ರೂ ಕೂಡ ಗ್ರ್ಯಾಂಡೆಲ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದನ್ನ ನೋಡಿದಂತಹ ಬಿವುಲ್ಫ್ ಡೋರ್ ನಿಂದ ಅವನನ್ನ ಲಾಕ್ ಮಾಡಿ ಅವನನ್ನ ಸಾಯಿಸೋದಕ್ಕೆ
ನೋಡ್ತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಗ್ರ್ಯಾಂಡಲ್ ನ ಕೈ ಕಟ್ಟಾಗ್ಬಿಡುತ್ತೆ. ಅದರಿಂದ ಅವನು ಅಲ್ಲಿಂದ ಓಡೋಗ್ತಾನೆ. ನಂತರ ಬಿವುಲ್ಫ್ ನ ಸೈನಿಕರೆಲ್ಲ ಗ್ರ್ಯಾಂಡಲ್ ಕೈನ ನೋಡಿ ಅವನು ಅದನ್ನ ಸಾಯಿಸ್ಬಿಟ್ಟ ಅಂತ ತುಂಬಾ ಖುಷಿ ಪಡ್ತಿರ್ತಾರೆ. ಆ ಸಮಯದಲ್ಲಿ ಈ ಕಡೆ ಗ್ರ್ಯಾಂಡಲ್ ಅವನ ಗುಹೆ ಒಳಗಡೆ ಬಂದು ತುಂಬಾ ನೋವಿಂದ ನರಳ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಅವನ ತಾಯಿ ಬಂದು ಗ್ರ್ಯಾಂಡಲ್ ನಿನ್ಗೆ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಗ್ರ್ಯಾಂಡಲ್, ಅಮ್ಮ ನನ್ಗೆ ಅವರೆಲ್ಲ ಸೇರ್ಕೊಂಡು ಹೊಡೆದ್ರು, ನನ್ ಕೈನ ಮುರಿದಾಕಿದ್ರು. ಆ ನಗರದಲ್ಲಿ ಒಬ್ಬ ವೀರ ಇದ್ದಾನೆ, ಅವನ ಹೆಸರು ಬಿವುಲ್ಫ್ ಅಂತ, ಅವನೇ ನನ್ ಕೈನ ಮುರಿದಾಕಿದ್ದು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಅವನ ತಾಯಿಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗಾಗಿ ಅವರು ಗ್ರ್ಯಾಂಡಲ್ಗೆ ಖಂಡಿತವಾಗ್ಲೂ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ, ನೀನ್ ತಲೆ ಕೆಡಿಸ್ಕೊಳ್ಬೇಡ, ಮಲ್ಗು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಗ್ರ್ಯಾಂಡಲ್ ಸತ್ತೋಗ್ಬಿಡ್ತಾನೆ. ಅದರಿಂದ ಅವನ ತಾಯಿಗೆ ಬಿವುಲ್ಫ್ ಮೇಲೆ ತುಂಬಾ ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಅವರು ಗ್ರ್ಯಾಂಡಲ್ ನ ಒಂದು ಜಾಗದಲ್ಲಿ ಮಲಗಿಸಿ ತುಂಬಾ ಜೋರಾಗಿ ಅಳ್ತಾ ಇರ್ತಾರೆ. ಅದು ಸುತ್ತಮುತ್ತ ಇರೋರ್ಗೆಲ್ಲ ತುಂಬಾ ವಿಕೃತವಾಗಿ ಕೇಳಿಸ್ತಾ ಇರುತ್ತೆ. ಇನ್ನೊಂದ್ ಕಡೆ ರೋದ್ಗಾರ್ಗೆ ಬಿವುಲ್ಫ್ ಗ್ರ್ಯಾಂಡಲ್ ನ ಸಾಯಿಸಿದ ವಿಷಯ ಗೊತ್ತಾಗಿ ಅವನು ತುಂಬಾ ಖುಷಿಯಿಂದ ಎಲ್ಲರ ಮುಂದೆ ಬಿವುಲ್ಫ್ ನ ಹೊಗಳುತ್ತಾ ಅವನು ಹೇಳ್ದಾಗೇನೆ ಅವನ ಹತ್ರ ಇದ್ದಂತಹ ಅಮೂಲ್ಯವಾದ ರಾಯಲ್ ಡ್ರಾಗನ್ ಹಾರನ್ನ ವೇಲ್ತೋ ಕೈಲಿ ಬಿವುಲ್ಫ್ ಕೈಗೆ ಕೊಡಿಸ್ತಾನೆ. ಅದರಿಂದ ಬಿವುಲ್ಫ್ಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗಾಗಿ ಅವನು ಎಲ್ಲರಿಗೂ ನಾಳೆನೆ ನಮ್ಮ ಊರಿಗೆ ವಾಪಸ್ ಹೊರಡೋಣ ಅಂತ ಹೇಳ್ತಿರ್ತಾನೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಎಲ್ರೂ ಮಲ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ವೇಲ್ತೋ ಬಿವುಲ್ಫ್ ಹತ್ರ ಬಂದು ಅವನನ್ನ ಮೇಲ್ಗಡೆ ಎಬ್ಸಿ, ನಾನ್ ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ, ನೀನ್ ನನ್ಗೆ ಬೇಕೇ ಬೇಕು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಬಿವುಲ್ಫ್ ವೇಲ್ತೋಗೆ ಅದು ಹೇಗ್ ಸಾಧ್ಯ, ನಿನ್ನ ಪತಿಯಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಅವರು ಸತ್ತೋದ್ರು ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಬಿವುಲ್ಫ್ ಅದು ಸಾಧ್ಯನೇ ಇಲ್ಲ, ನಾನೇನಾದ್ರೂ ಕನಸು ಕಾಣ್ತಾ ಇದ್ದೀನ ಅಂತ ಅನ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ವೇಲ್ತೋ ವಿಕೃತವಾದ ಧ್ವನಿಲಿ ನನಗೆ ನನ್ನ ಮಗ ವಾಪಸ್ ಬೇಕು, ನೀನ್ ನನ್ಗೆ ಇನ್ನೊಂದ್ ಮಗು ಕೊಡು ಅಂತ ಕೂಗ್ತಿರ್ತಾಳೆ. ಅದರಿಂದ ಬಿವುಲ್ಫ್ಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅಷ್ಟೊತ್ತಿಗಾಗ್ಲೇ ಯಾರೋ ಅವನ ಜೊತೆಲಿದ್ದಂತಹ ಸೈನಿಕರನ್ನೆಲ್ಲ ಸಾಯಿಸಿ ನೇತಾಕಿರ್ತಾರೆ. ಅದನ್ನ ನೋಡಿ ಬಿವುಲ್ಫ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅವನ ಜೊತೆಲಿ ಬಂದಂತಹ 14 ಜನ ಸೈನಿಕರಲ್ಲಿ ಬಿವುಲ್ಫ್ ನ ಬಿಟ್ರೆ ಹೊರಗಡೆ ಹೋಗಿದಂತಹ ವಿಗ್ಲಾಫ್ ಮಾತ್ರ ಬದುಕಿರ್ತಾನೆ. ಅವರಿಗೆಲ್ಲ ಇದನ್ನ ಯಾರ್ ಮಾಡಿರಬಹುದು ಅಂತ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಅವಾಗ ಅವರನ್ನ ರೋದ್ಗಾರ್ ಅವನ ಹತ್ರ ಕರ್ಸಿ ಈ ಕೆಲ್ಸನ ಗ್ರ್ಯಾಂಡಲ್ ಮಾಡಿಲ್ಲ, ಇದಕ್ಕೆಲ್ಲ ಅವನ ತಾಯಿ ಕಾರಣ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಬಿವುಲ್ಫ್ ತುಂಬಾ ಕೋಪದಿಂದ, ನಾವು ಇನ್ನೂ ಎಷ್ಟ್ ಜನ ರಾಕ್ಷಸರನ್ನ ಸಾಯಿಸ್ಬೇಕು, ನಮ್ಗೆ ಇದನ್ನ ಬಿಟ್ರೆ ಬೇರೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದೀರಾ ಅಂತ ಕೇಳ್ತಾನೆ. ಅದಕ್ಕೆ ರೋದ್ಗಾರ್, ಸೈತಾನ್ಗಳಲ್ಲಿ ಅವಳು ಮಾತ್ರ ಉಳ್ಕೊಂಡಿದ್ದಾಳೆ, ಅವಳು ಸತ್ರೆ ಉಳ್ದಿರುವಂತಹ ಆತ್ಮಗಳಿಗೆಲ್ಲ ಶಾಂತಿ ಸಿಗುತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅನ್ಫೇರ್ ಬಂದು, ಬಿವುಲ್ಫ್ ನಾನ್ ನಿನ್ನನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಅವನ ಪೂರ್ವಜರು ಯೂಸ್ ಮಾಡ್ತಿದ್ದಂತಹ ಕತ್ತಿನ ಬಿವುಲ್ಫ್ಗೆ ಕೊಡ್ತಾನೆ. ಅದನ್ನ ಬಿವುಲ್ಫ್ ತುಂಬಾ ಪ್ರೀತಿಯಿಂದ ಗೌರವದಿಂದ ಇಸ್ಕೊಳ್ತಾನೆ. ಅದಾದ್ಮೇಲೆ ಬಿವುಲ್ಫ್ ಮತ್ತೆ ವಿಗ್ಲಾಫ್ ಇಬ್ರು ಗ್ರ್ಯಾಂಡಲ್ ತಾಯಿನ ಸಾಯಿಸೋದಕ್ಕೆ ಅಂತ ಅವಳಿರುವಂತಹ ಗುಹೆ ಹತ್ರ ಬರ್ತಾರೆ. ಅಲ್ಲಿ ತುಂಬಾ ಜನಗಳ ಮೂಳೆ ಕೊಳಿತ ಬಿದ್ದಿರ್ತವೆ. ಆ ಗುಹೆ ಒಳಗಡೆ ಎಲ್ಲ ನೀರ್ ತುಂಬಿಕೊಂಡಿರುತ್ತೆ. ಹಾಗಾಗಿ ಅವ್ರಗಳಿಗೆ ಗ್ರ್ಯಾಂಡಲ್ ತಾಯಿ ನೀರ್ ಒಳಗಡೆ ವಾಸ ಮಾಡ್ತಾಳೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ಬಿವುಲ್ಫ್ ವಿಗ್ಲಾಫ್ ನ ಅಲ್ಲೇ ಹೊರಗಡೆ ಬಿಟ್ಟು ಅವನೊಬ್ನೇ ಗುಹೆ ಒಳಗಡೆ ಹೋಗ್ತಾನೆ. ಅದ್ರೊಳಗಡೆ ಹೋದ್ ಕೂಡ್ಲೆ ಅವನು ಇಟ್ಕೊಂಡಿರುವಂತ ಬೆಂಕಿ ಹಾರೋಗ್ಬಿಡುತ್ತೆ. ಹಾಗಾಗಿ ಎಲ್ಲಾ ಕಡೆ ಕತ್ಲು ಆವರಿಸ್ಕೊಳ್ಳುತ್ತೆ. ಆ ಸಮಯದಲ್ಲಿ ರೋದ್ಗಾರ್ ಕೊಟ್ಟಿರುವಂತಹ ರಾಯಲ್ ಡ್ರಾಗನ್ ಹಾರನ್ ಒಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಬಿವುಲ್ಫ್ ಅದರ ಬೆಳಕಿನ ಸಹಾಯದಿಂದ ಆ ಗುಹೆ ಒಳಗಡೆ ಗ್ರ್ಯಾಂಡಲ್ ತಾಯಿನ ಹುಡುಕ್ತಾ ಇರ್ತಾನೆ. ಆದ್ರೆ ಅವನು ಎಷ್ಟು ಹುಡುಕಿದ್ರು ಕೂಡ ಎಲ್ಲೂ ಅವನಿಗೆ ಗ್ರ್ಯಾಂಡಲ್ ತಾಯಿ ಕಾಣಿಸ್ತಾ ಇರೋದಿಲ್ಲ. ಎಲ್ಲಾ ಕಡೆ ಬರೀ ಚಿನ್ನ ಮುತ್ತು ರತ್ನ ಹವಳಗಳು ಒಳಿತಾ ಇರ್ತವೆ. ಅವುಗಳ ಮಧ್ಯೆ ಗ್ರ್ಯಾಂಡಲ್ ಬಾಡಿ ಇರುತ್ತೆ. ಅದನ್ನ ಬಿವುಲ್ಫ್ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಅವನ ಹಿಂದೆ ಯಾರೋ ಪಾಸ್ ಆಗ್ತಾರೆ. ಅದರಿಂದ ಬಿವುಲ್ಫ್ ತಾಕತ್ತಿದ್ರೆ ನನ್ ಮುಂದೆ ಬಾ ಅಂತ ಹೇಳ್ತಿರ್ತಾನೆ. ಅವಾಗ ಯಾರೋ ನೀರೊಳಗಡೆ ಬಿದೋಗ್ತಾರೆ. ಅದ್ ಯಾರಿರ್ಬಹುದು ಅಂತ ಬಿವುಲ್ಫ್ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಒಬ್ಳು ಸುಂದರವಾದ ಹುಡುಗಿ ನೀರಿಂದ ಹೊರಗಡೆ ಬರ್ತಾಳೆ. ಅವಳ ಸೌಂದರ್ಯ ಯಾವ ಲೆವೆಲ್ಗೆ ಇರುತ್ತೆ ಅಂದ್ರೆ ಅದನ್ನ ವರ್ಣಿಸೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಸುಂದರವಾಗಿರ್ತಾಳೆ ಆ ಲೇಡಿ. ಅವಳನ್ನ ನೋಡಿ ಬಿವುಲ್ಫ್ ಒಂದು ಕ್ಷಣ ಕಳ್ದೋಗ್ಬಿಡ್ತಾನೆ. ಅವಾಗ ಅವಳು ಬಿವುಲ್ಫ್ಗೆ, ಬಿವುಲ್ಫ್ ಅಂದ್ರೆ ನೀನೇನಾ, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ಯಾ, ಶಕ್ತಿಶಾಲಿ ಕೂಡ, ಖಂಡಿತವಾಗ್ಲೂ ನೀನು ಒಂದಲ್ಲ ಒಂದಿನ ರಾಜನಾಗ್ತೀಯ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಬಿವುಲ್ಫ್ ನನ್ ಬಗ್ಗೆ ನಿನ್ಗೇನ್ ಗೊತ್ತು ಅಂತ ಹೇಳಿ ಅವನ ಹತ್ರ ಇದ್ದಂತಹ ಕತ್ತಿಯಿಂದ ಅವಳಿಗೆ ಒಡೆಯೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವಳು ಆ ಕತ್ತಿಗೆ ಸಿಗೋದಿಲ್ಲ. ಅವಾಗ ಅವಳು ಬಿವುಲ್ಫ್ಗೆ, ತುಂಬಾ ದಿನಗಳಾದ್ಮೇಲೆ ನನ್ನನ್ನ ಭೇಟಿ ಮಾಡೋದಕ್ಕೆ ಒಬ್ಬ ಸುಂದರವಾದ ಯೋಧ ಬಂದಿದ್ದಾನೆ, ಅದು ಅಲ್ದೆ ನೀನೇ ನನ್ನ ಮಗನನ್ನ ಕೊಂದಿದ್ಯಾ, ಅದರಿಂದ ನೀನೇ ನನ್ಗೆ ಒಂದು ಮಗು ಕೊಡೋ, ಅವಾಗ ನಾನ್ ನಿನ್ಗೆ ಇತಿಹಾಸದಲ್ಲೇ ಹೆಸರುಳಿಯುವಂತಹ ಚಕ್ರವರ್ತಿಯನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾಳೆ. ಆ ಮಾತಿಗೆ ಬಿವುಲ್ಫ್ ಏನು ಮಾತಾಡೋದಿಲ್ಲ. ಅವನು ಅವಳಿಗೆ ಶರಣಾಗ್ಬಿಡ್ತಾನೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಅವನು ಗ್ರ್ಯಾಂಡಲ್ ತಲೆನ ತಗೊಂಡ್ ಬಂದು ಅದನ್ನ ರೋದ್ಗಾರ್ಗೆ ತೋರಿಸಿ, ಗ್ರ್ಯಾಂಡಲ್ ಮತ್ತೆ ಅವನ ತಾಯಿನ ಸಾಯಿಸಾಗಿದೆ, ಇನ್ ಮುಂದೆ ನೀವೆಲ್ಲ ನಿಶ್ಚಿಂತೆಯಾಗಿರಿ ಅಂತ ಹೇಳ್ತಾನೆ. ಅವನ್ ಮಾತನ್ನ ಕೇಳಿ ರೋದ್ಗಾರ್ ತುಂಬಾ ಖುಷಿಯಿಂದ, ಹಾಗಾದ್ರೆ ನನ್ನ ಶಾಪ ಎಲ್ಲ ಇವತ್ತಿಗೆ ಕಳ್ದೋಗಿದೆ, ಇನ್ಮೇಲೆ ನನ್ಗೆ ಯಾವ ಶಾಪನೂ ಇಲ್ಲ ಅಂತ ಹೇಳ್ತಿರ್ತಾನೆ. ನಂತರ ಅವನು ಅದೇ ಖುಷಿಲೆ ಎಲ್ಲರಿಗೂ ಪಾರ್ಟಿ ಕೊಡ್ತಾ ಇರ್ತಾನೆ. ಆ ಸಮಯದಲ್ಲಿ ಬಿವುಲ್ಫ್ ಎಲ್ಲರಿಗೂ ಗ್ರ್ಯಾಂಡಲ್ ತಾಯಿನ ಹೇಗ್ ಸಾಯಿಸ್ತೆ ಅನ್ನೋದನ್ನ ಹೇಳ್ತಿರ್ತಾನೆ. ಅದನ್ನ ಕೇಳಿ ಅವರು ತುಂಬಾನೇ ಆಶ್ಚರ್ಯ ಪಡ್ತಿರ್ತಾರೆ. ಅವಾಗ ಅಲ್ಲಿಗೆ ರೋದ್ಗಾರ್ ಬಂದು ಬಿವುಲ್ಫ್ಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಅವನನ್ನ ಅಲ್ಲಿಂದ ಪಕ್ಕಕ್ಕೆ ಕರ್ಕೊಂಡೋಗಿ, ಬಿವುಲ್ಫ್
ಬಿಯೋಲ್ಫ್ ನೀನು ಬರೀ ಗ್ರ್ಯಾಂಡಲ್ ತಲೆನ ಮಾತ್ರ ತಗೊಂಡ್ ಬಂದಿದ್ಯಾ, ಆದ್ರೆ ಅವನ ತಾಯಿ ತಲೆನ ಯಾಕೆ ತಗೊಂಡ್ ಬರ್ಲಿಲ್ಲ? ನಿಜವಾಗ್ಲೂ ನೀನು ಗ್ರ್ಯಾಂಡಲ್ ತಾಯಿನ ಸಾಯಿಸ್ತಾ ಅಂತ ಕೇಳ್ತಾನೆ. ಅದಕ್ಕೆ ಬಿಯೋಲ್ಫ್, ನಾನು ಆ ತಲೆನ ಒಂದು ಪ್ರಪಥದೊಳಗಡೆ ಬಿಸಾಕ್ತೆ, ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳ್ತಾನೆ. ಅವಾಗ ರೋದ್ಗರ್ ಅವನ ಜನಗಳಿಗೆಲ್ಲ, ನಮ್ಗೋಸ್ಕರ ಬಿಯೋಲ್ಫ್ ತನ್ನ ಪ್ರಾಣನ ಒತ್ತೆ ಇಟ್ಟು ಹೋರಾಡಿದಾನೆ, ನನ್ಗೂ ಕೂಡ ಮಕ್ಳಿಲ್ಲ, ಆದ್ರಿಂದ ನಾನ್ ಸತ್ಮೇಲೆ ನನ್ನ ಎಲ್ಲಾ ಅಧಿಕಾರನ ಬಿಯೋಲ್ಫ್ ತಗೊಳ್ತಾನೆ, ನೀವೆಲ್ಲ ಅವನಿಗೆ ಸಹಕಾರ ಮಾಡ್ಬೇಕು, ಇದು ನನ್ನ ಆಜ್ಞೆ ಅಂತ ಹೇಳಿ ಅವನ ಕಿರೀಟನ ಬಿಯೋಲ್ಫ್ಗೆ ಕೊಟ್ಟು ಅರಮನೆಯಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅವ್ನ್ ಯಾಕಾಗ್ ಮಾಡ್ದ ಅಂತ ಯಾರಿಗೂ ಅರ್ಥನೇ ಆಗೋದಿಲ್ಲ. ಹಾಗಾಗಿ ಬಿಯೋಲ್ಫ್ ಅವತ್ತಿಂದ ಕಿಂಗ್ಡಮ್ ಆಫ್ ದ ಡ್ಯಾನಿಸ್ ನಗರಕ್ಕೆ ರಾಜನಾಗ್ತಾನೆ. ಆದ್ರೂ ಅವನ ಮುಖದಲ್ಲಿ ಸ್ವಲ್ಪನೂ ನಗು ಇರೋದಿಲ್ಲ. ಅವನ ನೇತೃತ್ವದಲ್ಲಿ ವಿಗ್ಲಾಫ್ ಅಕ್ಕಪಕ್ಕದಲ್ಲಿರುವಂತಹ ನಗರಗಳ ವಿರುದ್ಧ ಯುದ್ಧ ಮಾಡಿ ಅವುಗಳನ್ನ ವಶಪಡಿಸ್ಕೊಳ್ತಾ ಇರ್ತಾನೆ. ಅದು ಕೂಡ ಬಿಯೋಲ್ಫ್ಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಹೇಳ್ಬೇಕು ಅಂದ್ರೆ ಅವನಿಗಿವಾಗ ಯಾವ್ದ್ರ ಮೇಲೂ ಆಸೆನೇ ಆಗ್ಲಿ ಆಸಕ್ತಿನೇ ಆಗ್ಲಿ ಇರೋದಿಲ್ಲ. ಯಾವಾಗ್ಲೂ ತುಂಬಾ ಮೌನಿಯಾಗಿ ಏನನ್ನೋ ಯೋಚನೆ ಮಾಡ್ತಿರ್ತಾನೆ. ಹೀಗಿರ್ಬೇಕಾದ್ರೆ ಒಬ್ಬ ಬಿಯೋಲ್ಫ್ ಹತ್ರ ಬಂದು ಊರಿಂದ ಹೊರ್ಗಡೆ ಇರುವಂತಹ ಬೆಡ್ತಲೆ ಒಬ್ನಿಗೆ ಈ ರಾಯಲ್ ಡ್ರ್ಯಾಗನ್ ಹಾರನ್ ಸಿಕ್ಕಿದೆ ಅಂತ ಹೇಳಿ ಅವನನ್ನ ಬಿಯೋಲ್ಫ್ ಮುಂದೆ ಕರ್ಕೊಂಡ್ ಬರ್ತಾನೆ. ಅವಾಗ ಅವನಿಗೆ ಬಿಯೋಲ್ಫ್, ಈ ರಾಯಲ್ ಡ್ರ್ಯಾಗನ್ ಜೊತೆ ನಿನ್ಗೆ ಬೇರೆ ಇನ್ನೇನ್ ಸಿಕ್ತೋ? ಇದ್ರ ಜೊತೆ ಯಾವ್ದಾದ್ರು ಆತ್ಮ ಇತ್ತಾ ಅಥವಾ ಸುಂದರವಾದ ಒಬ್ಳು ಹುಡುಗಿ ಏನಾದ್ರೂ ಇದ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲ ಅಂತ ಹೇಳ್ತಾನೆ. ಅವತ್ತಿಂದ ಬಿಯೋಲ್ಫ್ ಇನ್ನು ತುಂಬಾ ವೀಕ್ ಆಗ್ಬಿಡ್ತಾನೆ. ನಿದ್ದೆಗಣ್ಣಲ್ಲೆಲ್ಲ ಕನ್ವರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನನ್ನ ನೋಡಿ ವೇಲ್ತುಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದೇ ಬೇಜಾರದಲ್ಲಿ ಅವಳು ರೂಮ್ ಇಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಬಿಯೋಲ್ಫ್ ನ ಮೊದಲ ಹೆಂಡತಿಯಾದ ಆಲೆಸ್, ಮಹಾರಾಜ ಇವಾಗ ಹೇಗಿದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೆ ವೇಲ್ತೋ, ಅವರ ಪರಿಸ್ಥಿತಿ ಇವಾಗ ಸರಿ ಇಲ್ಲ, ನಿದ್ದೆಲೆಲ್ಲ ನಿಮ್ಮ ಹೆಸರನ್ನೇ ಕನ್ವರ್ಸ್ತಾ ಇರ್ತಾರೆ, ನೀವು ಅಂದ್ರೆ ಅವರಿಗೆ ತುಂಬಾನೇ ಇಷ್ಟ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಒಂದು ಡ್ರ್ಯಾಗನ್ ಅವರ ನಗರದೊಳಗಡೆ ನುಗ್ಗಿ ಒಂದು ಚರ್ಚ್ ನ ಹಾಳ್ ಮಾಡ್ತಿರುತ್ತೆ. ಅದ್ರೊಳಗಡೆ ಅನ್ಫೇರ್ ತಿರ್ತಾನೆ. ಅವನ ಹತ್ರ ಒಂದು ಶಕ್ತಿ ಬಂದು ನಿನ್ನ ರಾಜನಿಗೆ ಒಂದು ಮೆಸೇಜ್ ಇದೆ ಅಂತ ಹೇಳ್ತಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಬಿಯೋಲ್ಫ್ ಎಲ್ಲರ ಹತ್ರ ಇದನ್ನೆಲ್ಲ ಯಾರ್ ಮಾಡಿದ್ದೋ, ಆ ರಾಕ್ಷಸನ ಯಾರ್ ನೋಡಿದ್ರಿ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಅವ್ರಗಳೆಲ್ಲ ಅದೊಂದು ಡ್ರ್ಯಾಗನ್ ಅಂತ ಹೇಳ್ತಿರ್ತಾರೆ. ಅವಾಗ ಅಲ್ಲಿಗೆ ಅನ್ಫೇರ್ ಬಂದು, ಮಹಾರಾಜ ನಿನ್ಗೆ ಒಂದು ಮೆಸೇಜ್ ಇದೆ, ರಾಯಲ್ ಡ್ರ್ಯಾಗನ್ ಹಾರನ್ ಎಲ್ಲಿವರೆಗೂ ಆ ಗ್ರ್ಯಾಂಡಲ್ ತಾಯಿ ಹತ್ರ ಇತ್ತೋ ಅಲ್ಲಿವರೆಗೂ ನಿನ್ಗೆ ಏನು ಸಮಸ್ಯೆ ಇರ್ಲಿಲ್ಲ, ಆದ್ರೆ ಇವಾಗ ಅದು ನಿನ್ನ ಹತ್ರ ಬಂದು ತಲುಪಿದೆ. ಇವಾಗ ನೀವಿಬ್ರು ಮಾಡ್ಕೊಂಡಿರುವಂತಹ ಒಪ್ಪಂದ ಮುರಿದೋಗಿದೆಯಂತೆ. ಇನ್ಮೇಲೆ ನೀನು ಅವಳನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗ್ಬೇಕಂತೆ. ಆ ಗ್ರ್ಯಾಂಡಲ್ ತಾಯಿ ಇನ್ನು ಬದುಕಿದಾಳೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಬಿಯೋಲ್ಫ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಹಾಗಾಗಿ ಅವನು ಇಮಿಡಿಯೇಟ್ ಆಗಿ ಗ್ರ್ಯಾಂಡಲ್ ತಾಯಿನ ಸಾಯಿಸೋದಕ್ಕೆ ಅಂತ ಹೊರಡ್ತಿರ್ತಾನೆ. ಅವಾಗ ಅಲ್ಲಿಗೆ ವೇಲ್ತೋ ಬಂದು ತುಂಬಾ ಅಳ್ತಾ ಬಿಯೋಲ್ಫ್ಗೆ ನಿಮ್ಮನ್ನ ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವನು, ನಿನ್ಗೆ ನಾನು ಸ್ವತಂತ್ರ ಕೊಟ್ಟಿದ್ದೀನಿ, ನೀನು ಈ ನಗರದಲ್ಲಿ ಯಾರ್ ಬೇಕಾದ್ರೂ ಮದ್ವೆ ಆಗಿ ಸುಖವಾಗಿರಬಹುದು, ನನ್ನನ್ನ ಮರ್ತ್ಬಿಡು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಅವಳು, ಅದು ನನ್ ಕೈಯಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾಳೆ. ಅವಾಗ ಅಲ್ಲಿಗೆ ಆಲೆಸ್ ಬಂದು, ಮಹಾರಾಜ ನೀನು ಆ ಹುಡುಗಿ ಜೊತೆ ಎಲ್ಲಾದ್ರೂ ದೂರ ಹೋಗಿ ಯಾಕೆ ನೆಮ್ಮದಿಯಾಗಿ ಜೀವನ ಮಾಡಬಾರ್ದು ಅಂತ ಕೇಳ್ತಾಳೆ. ಅದಕ್ಕೆ ಬಿಯೋಲ್ಫ್, ಅದು ಹೇಗ್ ಸಾಧ್ಯ, ಈ ಸಮಸ್ಯೆ ನನ್ನಿಂದ ಕ್ರಿಯೇಟ್ ಆಗಿದೆ, ಹಾಗಾಗಿ ನಾನೇ ಇದನ್ನೆಲ್ಲ ಸರಿ ಮಾಡ್ಬೇಕು. ಅದು ಅಲ್ಲದೆ ನಾನು ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ, ಈ ಯುದ್ಧದಲ್ಲಿ ನಾನೇನಾದ್ರೂ ಸತ್ತೋದ್ರೆ ನನ್ನನ್ನ ಮರಿಬೇಡ, ಒಬ್ಬ ಸಾಮಾನ್ಯ ಮನುಷ್ಯ ಅಂತನಾದ್ರೂ ನನ್ನನ್ನ ನೆನ್ಪಲ್ಲಿ ಇಟ್ಕೋ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಅವನು ಮತ್ತೆ ವಿಗ್ಲಾಫ್ ಇಬ್ರು ಗ್ರ್ಯಾಂಡಲ್ ತಾಯಿನ ಸಾಯಿಸೋದಕ್ಕೆ ಅಂತ ಅವಳಿರುವಂತಹ ಜಾಗಕ್ಕೆ ಬರ್ತಾರೆ. ಅವಾಗ ಬಿಯೋಲ್ಫ್ ವಿಗ್ಲಾಫ್ಗೆ, ಗೆಳೆಯ ನಾನೇನಾದ್ರೂ ಈ ಸಮರದಲ್ಲಿ ಸತ್ತೋದ್ರೆ ನೀನೇ ಡ್ಯಾನಿಸ್ ನಗರಕ್ಕೆ ರಾಜನಾಗ್ಬೇಕು, ಯಾಕಂದ್ರೆ ನನ್ಗೂ ಕೂಡ ವಾರಸ್ದಾರ ಯಾರೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಿಗ್ಲಾಫ್, ಹಾಗೆಲ್ಲ ಮಾತಾಡ್ಬೇಡ, ನೀನೊಬ್ಬ ಮಹಾನ್ ವೀರ ಅನ್ನೋದ್ನ ಮರಿಬೇಡ, ಇವತ್ತು ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಬಿಯೋಲ್ಫ್ ಒಪ್ಪೋದಿಲ್ಲ. ಅವನೊಬ್ನೇ ರಾಯಲ್ ಡ್ರ್ಯಾಗನ್ ಹಾರನ್ನ ಇಟ್ಕೊಂಡು ಗುಹೆ ಒಳಗಡೆ ಹೋಗ್ತಾನೆ. ಅವನು ಆ ಗುಹೆ ಒಳಗಡೆ ಹೋದ್ ಕೂಡ್ಲೆ ಗ್ರ್ಯಾಂಡಲ್ ತಾಯಿ ಅವನ್ ಮುಂದೆ ಬಂದು, ಬಿಯೋಲ್ಫ್ ಇಷ್ಟ ದಿನ ಆದ್ಮೇಲೆ ನನ್ನನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ಯಾ ಅಂತ ಕೇಳ್ತಾಳೆ. ಅವಾಗ ಬಿಯೋಲ್ಫ್ ಅವನ ಹತ್ರ ಇದ್ದಂತಹ ರಾಯಲ್ ಡ್ರ್ಯಾಗನ್ ಹಾರನ್ನ ಅವಳ ಹತ್ರ ಎಷ್ಟೋ ಇತ್ತಾನೆ ನಿನಗೆ ಬೇಕಾಗಿರೋದು, ಇದನ್ನ ತಗೊಂಡು ನನ್ನ ಜನಗಳಿಗೆ ಏನು ಮಾಡ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಗ್ರ್ಯಾಂಡಲ್ ನ ತಾಯಿ, ಅದು ಸಾಧ್ಯನೇ ಇಲ್ಲ, ಇವಾಗಲೇ ತುಂಬಾನೇ ಲೇಟ್ ಆಗಿದೆ ಅಂತ ಹೇಳಿ ಡ್ರ್ಯಾಗನ್ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಿಡ್ತಾಳೆ. ಆದ್ರಿಂದ ಅದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಡ್ರ್ಯಾಗನ್ ಮೊದ್ಲು ಅವನ ಊರನ್ನ ನಾಶ ಮಾಡೋದಕ್ಕೆ ಅಂತ ಹೋಗ್ತಿರುತ್ತೆ. ಅದನ್ನ ನೋಡಿ ಬಿಯೋಲ್ಫ್ ಅವನ ಕೈಲಿದ್ದಂತಹ ಕೊಡ್ಲಿನ ಅದ್ರ ಬಾಲು ಕೊಡ್ದು ಅದ್ರ ಜೊತೆನೆ ಹೋಗ್ತಾ ಇರ್ತಾನೆ. ಆ ಡ್ರ್ಯಾಗನ್ ಊರ್ ಕಡೆ ಬರ್ತಿರೋದನ್ನ ನೋಡಿ ಅವನ ಸೈನಿಕರು ಕೂಡ ಆ ಡ್ರ್ಯಾಗನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಬಿಯೋಲ್ಫ್ ಅವನು ಇಟ್ಕೊಂಡಿರುವಂತಹ ಹಗ್ಗನ ಕಟ್ ಮಾಡ್ಕೊಂಡು ಕೆಳಗಡೆ ಬಿದ್ದೋಗ್ತಾನೆ. ಅಷ್ಟೊತ್ತಿಗೆ ಅವನ ಸೈನಿಕರೆಲ್ಲ ಬಾಣಗಳಿಂದ ಆ ಡ್ರ್ಯಾಗನ್ ಮೇಲೆ ದಾಳಿ ಮಾಡ್ತಿರ್ತಾರೆ. ಆದ್ರಿಂದ ಆ ಡ್ರ್ಯಾಗನ್ ಅವ್ರಗಳ ಮೇಲೆ ಬೆಂಕಿ ಉಗುಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನ ನೋಡಿ ಬಿಯೋಲ್ಫ್ ಮತ್ತೆ ಆ ಡ್ರ್ಯಾಗನ್ ಮೇಲ್ಗಡೆ ಹೋಗಿ ಅದನ್ನ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಅದರಿಂದ ಅದು ಅವನನ್ನ ಕೆಳಗಡೆ ಬೀಳ್ಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆದ್ರೆ ಬಿಯೋಲ್ಫ್ಗೆ ಏನು ಆಗ್ತಿರೋದಿಲ್ಲ. ಹಾಗಾಗಿ ಅದು ನೀರೊಳಗಡೆ ಹೋಗ್ಬಿಡುತ್ತೆ. ಅವಾಗ್ಲೂ ಕೂಡ ಅವನಿಗೆ ಏನು ಆಗೋದಿಲ್ಲ. ಅದರಿಂದ ಅದು ನೀರಿಂದ ಹೊರಗಡೆ ಬಂದು ಅರಮನೆ ಕಡೆ ಹೋಗ್ತಿರುತ್ತೆ. ಆ ಸಮಯದಲ್ಲಿ ವೇಲ್ತೋ ಹೊರಗಡೆ ಏನಾಗ್ತಿದೆ
ಏನಾಗ್ತಿದೆ ಅಂತ ನೋಡ್ತಿರ್ತಾಳೆ. ಅವಾಗ ಆ ಡ್ರಾಗನ್ ಅವಳ ಹತ್ರನೇ ಬಂದು ಅವಳನ್ನ ಸಾಯಿಸೋದಕ್ಕೆ ಬೆಂಕಿ ಉಗುಳೋದಕ್ಕೆ ನೋಡ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಆಲಿಸ್ ಬಂದು ಅವಳನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾಳೆ. ಅದನ್ನ ನೋಡಿ ಬಿವುಲ್ಫ್ ಆ ಡ್ರಾಗನ್ ರೆಕ್ಕೆನ ಕಟ್ ಮಾಡ್ಬಿಡ್ತಾನೆ. ಅದರಿಂದ ಅದು ಕೆಳಗಡೆ ಬೀಳ್ತಿರುತ್ತೆ. ಆದ್ರೂ ಅದು ಮತ್ತೆ ಗೋಡೆನ ಇಟ್ಕೊಂಡು ಮೇಲ್ಗಡೆ ಬಂದು ವೇಲ್ತೋ ಮತ್ತೆ ಆಲಿಸ್ ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಅಷ್ಟೊತ್ತಿಗೆ ಬಿವುಲ್ಫ್ ಅದರ ಕುತ್ತಿಗೆಯಲ್ಲಿರುವಂತಹ ಸೂಕ್ಷ್ಮ ಜಾಗನ ಓಪನ್ ಮಾಡ್ಬಿಡ್ತಾನೆ. ಹಾಗಾಗಿ ಅದರ ಎನರ್ಜಿ ಎಲ್ಲ ಕೆಳಗಡೆ ಬೀಳ್ತಿರುತ್ತೆ. ನಂತರ ಅವನು ಒಂದು ಕತ್ತಿನ ಇಟ್ಕೊಂಡು ಅದರ ಹೃದಯನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನಿಗೆ ಅದು ಸಿಗ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಆ ಡ್ರಾಗನ್ ವೇಲ್ತೋ ಮತ್ತೆ ಆಲಿಸ್ ನ ಸಾಯಿಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರುತ್ತೆ. ಅದನ್ನ ನೋಡಿ ಬಿವುಲ್ಫ್ ಅವನ ಇನ್ನೊಂದ್ ಕೈನ ಸ್ವಲ್ಪ ಕಟ್ ಮಾಡ್ಕೊಂಡು ಹೇಗೋ ಮಾಡಿ ಆ ಡ್ರಾಗನ್ ಹೃದಯನ ಕಿತ್ತಾಕ್ಬಿಡ್ತಾನೆ. ಹಾಗಾಗಿ ಆ ಡ್ರಾಗನ್ ಕೆಳಗಡೆ ಬೀಳ್ತಾ ಇರುತ್ತೆ. ಅದ್ರ ಜೊತೆ ಬಿವುಲ್ಫ್ ಕೂಡ ಕೆಳಗಡೆ ಬಿದ್ದೋಗ್ತಾನೆ. ಅಷ್ಟೊಂದ್ ಮೇಲ್ಗಡೆಯಿಂದ ಕೆಳಗಡೆ ಬಿದ್ರು ಅವನಿನ್ನೂ ಬದುಕಿರ್ತಾನೆ. ಆ ಸಮಯದಲ್ಲಿ ಅವನ್ ಪಕ್ಕದಲ್ಲಿದ್ದಂತಹ ಡ್ರಾಗನ್ ಮನುಷ್ಯ ರೂಪಕ್ಕೆ ಬದಲಾಗಿ ಸತ್ತೋಗುತ್ತೆ. ಅದು ನೋಡೋದಕ್ಕೆ ಅವನ್ ತರನೇ ಇರುತ್ತೆ. ಹೇಳ್ಬೇಕು ಅಂದ್ರೆ ಅದು ಅವನಿಗೆ ಮಗ ಆಗ್ಬೇಕು. ಫಸ್ಟ್ ಟೈಮ್ ಗ್ರ್ಯಾಂಡಲ್ ತಾಯಿನ ಸಾಯಿಸೋದಕ್ಕೆ ಅಂತ ಅವನು ಹೋದಾಗ ಬಿವುಲ್ಫ್ ಗ್ರ್ಯಾಂಡಲ್ ತಾಯಿ ಜೊತೆ ಒಂದಾಗಿರ್ತಾನೆ. ಹಾಗಾಗಿ ಅವಳಿಗೆ ಈ ಡ್ರಾಗನ್ ಹುಟ್ಟಿರುತ್ತೆ. ಈ ಡ್ರಾಗನ್ ಕಡೆಯಿಂದ ಗ್ರ್ಯಾಂಡಲ್ ತಾಯಿ ಬಿವುಲ್ಫ್ ಮತ್ತೆ ಡ್ಯಾನಿಸ್ ನಗರದ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನೋಡ್ತಾಳೆ. ಆದ್ರೆ ಅದಕ್ಕೆ ಬಿವುಲ್ಫ್ ಅವಕಾಶ ಕೊಡೋದಿಲ್ಲ. ಅವನು ವೀಗ್ಲಾಫ್ ಹತ್ರ ನಾನು ಗ್ರ್ಯಾಂಡಲ್ ತಾಯಿನ ಸಾಯಿಸ್ದೆ ಅಂತ ಹೇಳಿದ್ದು ಸುಳ್ಳು ಅಂತ ಹೇಳಿ ಸತ್ತೋಗ್ತಾನೆ. ಅವಾಗ ವೀಗ್ಲಾಫ್ಗೆ ಎಲ್ಲ ಅರ್ಥ ಆಗುತ್ತೆ. ನಂತರ ಅವ್ರಗಳೆಲ್ಲ ಬಿವುಲ್ಫ್ ನ ಚಿನ್ನ ಮುತ್ತು ರತ್ನ ಅವಳಗಳಿರುವಂತಹ ದೋಣಿ ಒಳಗಡೆ ಮಲಗಿಸಿ ಅವನಿಗೆ ಅಂತ್ಯ ಸಂಸ್ಕಾರ ಮಾಡ್ತಿರ್ತಾರೆ. ಅದನ್ನ ನೋಡಿ ಅವನ ಪ್ರೀತಿಯ ಗೆಳೆಯನಾದ ವಿಗ್ಲಾಫ್ಗೆ ದುಃಖನ ತಡೆಯೋದಕ್ಕಾಗ್ತಿರೋದಿಲ್ಲ. ಅವನು ಎಲ್ಲರಿಗೂ ನಮ್ಮೆಲ್ಲರಿಗಿಂತ ಬಿವುಲ್ಫ್ ಮಹಾನ್ ಯೋಧ, ಅವನ ಹೆಸರು ಯಾವಾಗ್ಲೂ ಅಮರವಾಗಿರುತ್ತೆ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಎಲ್ರು ಮನೆಗೆ ಹೋದ್ರು. ವಿಗ್ಲಾಫಿಗ್ ಮಾತ್ರ ಅವನ ಗೆಳೆಯನನ್ನ ಬಿಟ್ಟೋಗೋದಕ್ಕೆ ಮನ್ಸಾಗ್ತಿರೋದಿಲ್ಲ. ಅವನು ಬಿವುಲ್ಫ್ ನ ಅಂತ್ಯ ಸಂಸ್ಕಾರ ಆಗೋದನ್ನ ನೋಡ್ತಾ ಇರ್ತಾನೆ. ಅದನ್ನ ನೋಡಿ ಅವನಿಗೆ ತುಂಬಾನೇ ದುಃಖ ಆಗ್ತಿರುತ್ತೆ. ಆ ಸಮಯದಲ್ಲಿ ಗ್ರ್ಯಾಂಡಲ್ ತಾಯಿ ವಿಗ್ಲಾಫ್ ಹತ್ರ ಬಂದು ಅವನನ್ನ ಅವಳ ಕಡೆ ಸೆಳಿತಾ ಇರ್ತಾಳೆ. ಅವಳ ಸೌಂದರ್ಯಕ್ಕೆ ಮೈ ಮರ್ತು ವಿಗ್ಲಾಫ್ ಕೂಡ ಅವಳ ಹತ್ರ ಹೋಗ್ತಿರ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.